ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಆರಾಮಾಗಿದ್ದೀರಾ ಅನ್ಕೊತೀನಿ. ಸೊ ನನ್ನ ಪಾರ್ಟ್ 2 ವೀಡಿಯೋದಲ್ಲಿ ಹೇಳಿದಾಗೆ ಸಸ್ಪೆನ್ಸ್ ಗೇಮ್ನ ನಮ್ಮ ಮೋನಿಕಾಕ್ ಅವ್ರು ಎಕ್ಸ್ಪ್ಲೇನ್ ಮಾಡ್ತಿದ್ರು. ಬಟ್ ಅಲ್ಲಿರೋ ನಮ್ಮ ಅಣ್ಣನ ಮತ್ತು ನಮ್ಮ ಅಕ್ಕಂದಿರೆಲ್ಲ ಸೇರ್ಕೊಂಡು ಅವರು ಎಕ್ಸ್ಪ್ಲೇನ್ ಮಾಡೋಕ್ಕೆ ಬಿಡ್ತಿರಲಿಲ್ಲ. ಅವರೇ ಇಮ್ಯಾಜಿನೇಷನಲ್ಲಿ ಯಾವ ಗೇಮ್ ಇರ್ಬೋದು ಏನು ಅಂತ ಪ್ರತಿಯೊಬ್ಬರು ಒಂದೊಂದು ಹೇಳ್ತಾನೆ ಇದ್ದರು. ಇವಾಗ ನಾವು ಆ ಗೇಮ್ ಏನು ಅಂತ ನೋಡೋಣ ಬನ್ನಿ ಗೈಸ್. ಓಡದೆ ಪಕ್ಕ ಇಲ್ಲಿ ಚಲನ ಓ ಚೇರ್ ಮೇಲೆ ಹಾಕಿರ್ತಾರೆ ಎತ್ತಿ ಇಡೋದು ನಾಳೆ ಬರ್ಡೇ ಮಾಡ್ಬೇಕು ಅವ್ರ ಮಗಂದು. ಗಿಡಗಳ ತಡೆ ಎರಡೆರಡು ತಗೋ ಬಂದ್ರೆ ಗೊತ್ತಾಗೋಯ್ತದೆ ಬಂಗಿರಿ. ಎರಡು ಪುನಃ ಅಯ್ಯೋ ಅಯ್ಯೋ ನಡೀರಿ ನಡೀರಿ ನಡೀರಿ. ಇಲ್ಲಿ ಇಲ್ಲಿ ಅವಣ್ಣ ಕ್ಯಾನ್ಸರ್ ಮಾಡಕ್ಕಾಗಲ್ಲ ವಾಯ್ಸ್. ಕೊಳ್ಳ ಕಚ್ತೈತಿ. ಯಾರು ಕೊಡ್ತಾರೆ ಬಿಡ್ತಾರೆ, ಇವ್ರು ಕೊಡ್ಬೇಕು. ಎಷ್ಟು ನೋಡ್ತವ್ರೆ ಸುಮ್ಮೀರೀಗ. ಅಣ್ಣ ಬೇಗ ಈ ಗೇಮಲ್ಲಿ ವಿನ್ ಆಗಿದ್ದು ರಮ್ಯಾ ಅಕ್ಕ ಮತ್ತು ಪ್ರಕಾಶ್ ಅಣ್ಣ. ಮಚ್ಚ ಇಲ್ಲಿಗೆ ಬರೋ ಇಲ್ಲಿಗೆ ಬರೋ ಇಲ್ಲಿ ಬಾರೋ ಇಲ್ಲಿ ಇಲ್ಲಿಗೆ ಬಾ ಇಲ್ಲಿ ಸಿಕ್ಬಿಡ್ತು. ಇಲ್ಲಿ ಎಲ್ಲ ಎಲ್ಲ ಎತ್ಕೊಂಡ್ರು ಅವರು. ಏ ಮಿಠಿ ಹಾಕೊಂಡು ಬಿಸ್ಕೆಟ್ ಕೊಡಕ್ಕೆ ಬತ್ತು. ನೀನು ಬಿಸ್ಕೆಟ್ ಬೇಡ ಏ ಮೂರು ಈಗ ಯಾರ್ಯಾರ ಹತ್ರ ಎಷ್ಟೆಷ್ಟೈತೆ ಕೇಳು, ಗೊತ್ತಾಯ್ತದೆ. ಸುಮ್ಮನೆ ಹುಡುಕ್ತಾ ಇರ್ತಾರೆ. ಇಲ್ಲಿ 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 ಬೇಗ. ನಿನ್ ಕೈಗೆ ಸಿಕ್ತದೆ ಕಣೆ ಇವಾಗ. ಇಟ್ಬಿಟ್ಲು. ಎಷ್ಟು ಗೇಮ್ಸ್ ಎಲ್ಲ ಆಡಿಸಿ ಮುಗಿಸಾದ್ಮೇಲೆ ಸ್ವಿಮ್ಮಿಂಗ್ ಪೂಲಲ್ಲಿ ಇದೊಂದು ರೀಲ್ಸ್ ಮಾಡಿದ್ವಿ. ಇದೆಲ್ಲ ಮಾಡಿದ ತಕ್ಷಣ ನಾನು, ನಮ್ಮ ಅಣ್ಣ, ನಮ್ಮ ಅಕ್ಕ ಮತ್ತು ನಮ್ಮ ಅಕ್ಕನ ಪಾಪು ಇಷ್ಟು ಜನ ನೈಟೇ ಹೊರಟ್ವಿ. ಆಲ್ಮೋಸ್ಟ್
2:30 ಆಗಿತ್ತು ನಾವು ಹೊರಟಾಗ. ಆಮೇಲೆ ಇಲ್ಲಿ ಷಷ್ಠಿ ಪೂಜೆಗೆ ಅಂತ ಅಂದ್ಬಿಟ್ಟು ಕೋರ್ಟ್ ಹತ್ರ ಇರೋ ದೇವಸ್ಥಾನದ ಹತ್ರ ಪೂಜೆ ಇಟ್ಟಿದ್ರು, ಅದಕ್ಕೆ ಲೈಟಿಂಗ್ಸ್ ಎಲ್ಲ ಮಾಡ್ತಾರೆ, ಅದನ್ನು ನೋಡ್ಕೊಂಡು ಬಂದ್ವಿ. ಇದು ಮಾರ್ನಿಂಗ್ ಬರ್ಡೇ ಸೆಲೆಬ್ರೇಷನ್ದು. ಆಲ್ಮೋಸ್ಟ್ 11:30-12 ಆಗಿತ್ತು ಸ್ಟಾರ್ಟ್ ಮಾಡೋ ಅಷ್ಟರಲ್ಲಿ. ಇವನ್ನ ಕಾರಲ್ಲೇ ಎಂಟ್ರಿ ಕೊಡಿಸ್ಬೇಕು ಅಂತ ಅವ್ರ ಮಾವ ಗಿಫ್ಟ್ ಮಾಡಿರೋ ಕಾರಿದು. ಈ ಬೆಳಿಗ್ಗೆ ಬರ್ಡೇ ಸೆಲೆಬ್ರೇಷನಲ್ಲಿ ನಾನು ಯಾವ್ದು ವೀಡಿಯೋಸು ಮಾಡೋಕ್ಕಾಗಲಿಲ್ಲ, ಯಾವ್ದು ಮಾಡಿದ್ದು ಅದನ್ನು ಮಾತ್ರ ಅಪ್ಲೋಡ್ ಮಾಡ್ತಿದ್ದೀನಿ ಅಷ್ಟೇ. ಬಿಕಾಸ್ ತುಂಬ ಓಡಾಟ ಇತ್ತು, ಬ್ಯುಸಿ ಅದು ಇದು ಅಂತ ಮಾಡೋಕ್ಕಾಗಿಲ್ಲ ಗೈಸ್. ಲಿಫ್ಟಿಂಗ್ ದ ಬಲೂನ್ ಗೇಮ್ ಅಲ್ಲಿ ನಮ್ಮ ಅಕ್ಕ ಮತ್ತೆ ಪಾಪ ವಿನ್ ಆಗಿದ್ದಾರೆ. ಸೊ ಜೋರಾಗಿ ಚಪ್ಪಾಳೆ ಹೊಡಿರಿ ಎಲ್ಲರೂ. ಬಾಲ್ ಗೇಮ್ ಅಲ್ಲಿ ಫೇರ್ ಗೇಮ್ ಆಡಿಸಿ ನೆಕ್ಸ್ಟ್ ರೌಂಡ್ ಸಿಂಗಲ್ ಬಿಟ್ಟಾಗ ದೀಪ್ ಅವ್ರು ಗೆದ್ದಿದ್ದಾರೆ. ಡಾರ್ಜಿಂಗ್ ದ ಬಾಲ್ ಗೇಮ್ ಅಲ್ಲಿ ನಮ್ಮ ಮೋಹಿತ್ ಅವ್ರು ಗೆದ್ದಿದ್ದಾರೆ. ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು. ಮೋಹನ ಗೇಮಲ್ಲಿ ನಮ್ಮ ಟೀಮ್ ಆಪೋಸಿಟ್ ಇವ್ರ ಟೀಮ್ ಇತ್ತು, ಫೈನಲ್ ಆಗಿ ಇವರಿಗೆ ಗೆದ್ದು. ಕಂಗ್ರ್ಯಾಚುಲೇಷನ್. ವೈಟ್ ಲಿಫ್ಟಿಂಗ್ ಗೇಮಲ್ಲಿ ಪ್ರಕಾಶನ ಮತ್ತು ರಮ್ಯಾ ಅಕ್ಕ ವಿನ್ ಆಗಿದ್ದಾರೆ. ನಮ್ಮ ಹಸ್ಬೆಂಡ್ ಸ್ಟ್ರಾಂಗ್ ಬಾಯ್. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಫುಟ್ಬಾಲ್ ಗೇಮಲ್ಲಿ ಪ್ರಕಾಶನ್ ಅವರು ಜಾಸ್ತಿ ಕಾಯಿನ್ ತಗೊಂಡು ಅದು ಎರಡು ರೌಂಡಲ್ಲಿ ಇವರೇ ವಿನ್ ಆಗಿದ್ದಾರೆ. ಕಷ್ಟಪಟ್ಟಿಲ್ಲ, ಎಲ್ಲ ನಾ ಮಾಡ್ತೀನಿ, ಅಮೌಂಟ್ ಮಾತ್ರ ಇವ್ರು ಕೊಟ್ಟವ್ರೆ, ಬರೀ ನಿಂತ್ಕೊ ಓಡಾಡೋರಷ್ಟೇ. ಅದಕ್ಕೆ ನೀನೇ ಕುತ್ಕೊಂಡು ಎಲ್ಲ ನೋಡಿ, ಮತ್ತೆ ಇವರು ಟೈಮ್ ಲಿಮಿಟ್ ಇಟ್ಟಿದ್ದು ಆ ಗೇಮ್ಗೋಸ್ಕರ ಟೈಮ್ ನೋಡ್ಕೊಂಡವ್ರೆ, ಅಷ್ಟಕ್ಕೋಸ್ಕರ ಇವ್ರಿಗೆ ಇದನ್ನು ಕೊಡುತ್ತಿದ್ದೇವೆ. ನಮ್ದೇ ಕ್ರೆಡಿಟ್ ಇವ್ರಿಗೆ. ಸೊ ಹಂಗಾಗಿ ಏನು ಆಟ ಆಡೋಕ್ಕಾಗಲ್ಲ, ತಿಳ್ಕೊಳ್ಳಲ್ಲ, ಏನು ಮಾಡೋದು, ಏನು ರಾಜಕೀಯ ಮಾತುಗಳು. ಅಲ್ಲಿ ದೊಡ್ಡಮ್ಮ ಹೆಂಗಾಯ್ತು ಫಂಕ್ಷನ್? ತುಂಬ ಚೆನ್ನಾಗಾಯ್ತು, ಎಲ್ಲ ತುಂಬ ಚೆನ್ನಾಗಿ ನಡೆಸ್ಕೊಟ್ಟಿದ್ದೀರಿ. ನೀನಂತೂ ತುಂಬ ಎಫರ್ಟ್ ಹಾಕಿದ್ದೀಯಾ, ಸ್ಟುಡಿಯೋ ವಿಚಾರದಲ್ಲಾಗಲಿ, ಡೆಕೋರೇಷನ್ ವಿಚಾರದಲ್ಲಾಗಲಿ. ಆದರೆ ದುಡ್ಡು ಮಾತ್ರ ನನ್ನ ಕೈಲೇ ಕೊಡಿಸಿದ್ದೀಯಾ, ಸಂತೋಷ ಆಯಿತು. ನಿನ್ನ ಒಂದು ಎಫರ್ಟ್ಗೆ ನನ್ನ ಕಡೆಯಿಂದ ಅಭಿನಂದನೆ. ತುಂಬ ದಿನದ ನಂತರ ಈ ಪೇರ್ ಸಿಕ್ಕಿದ್ದಾರೆ ನಮಗೆ. ಹೆಂಗನ್ಸು ನಮ್ಮನ್ನ ಮೀಟ್ ಮಾಡಿ? ಅಟ್ ಲಾಸ್ಟ್ ಫಂಕ್ಷನ್ಸ್ ಎಲ್ಲ ಮುಗೀತು, ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಎಲ್ಲ ಮಾಡ್ದು. ಅಲ್ಲಿ ನಮ್ಮ ರಮ್ಯಾ ಅಕ್ಕ ಅವರೆಲ್ಲ ರೀಲ್ಸ್ ಮಾಡ್ತಿದ್ರು, ಇವರೆಲ್ಲ ಇಲ್ಲಿ ಕುತ್ಕೊಂಡು ಮಾತಾಡ್ಕೊಂಡು ಡ್ರೆಸ್ ತಗೋತಿದ್ರು ಸ್ವಲ್ಪ ಹೊತ್ತು. ನಮ್ಮ ಯೋಕ್ಷಿತ್ತು ಕಾರಲ್ಲಿ ಕುತ್ಕೊಂಡು ತುಂಬ ಖುಷಿಯಾಗಿ ಓಡಾಡ್ತಾಯಿದ್ದ. ಅವ್ನು ಕಾರ್ ಕೊಟ್ಟರೆ ಏನು ಬೇಡ ಅಷ್ಟು ಖುಷಿಯಾಗಿದ್ದ ಅವನು. ನೆಕ್ಸ್ಟು ಫ್ಯಾಮಿಲಿಯವರೆಲ್ಲ ಒಬ್ಬೊಬ್ಬರೇ ಜಾಯ್ನ್ ಆಗಿ ಮಾತಾಡೋಕ್ಕೆ ಶುರು ಮಾಡ್ಕೊಂಡ್ರು. ಬಟ್ ಇದಂತೂ ತುಂಬ ಎಂಜಾಯ್ಮೆಂಟ್ ಇತ್ತು. ನೈಟು ಅಷ್ಟೇ ಬೆಳಗ್ಗೆನೂ ಅಷ್ಟೇ ವಿತ್ ಫ್ಯಾಮಿಲಿ ಜೊತೆ ಇಷ್ಟೊಂದು ಟೈಮ್ ಸ್ಪೆಂಡ್ ಮಾಡೋದು ಸಿಗೋದು ತುಂಬ ಅಪರೂಪ ಅನಿಸುತ್ತೆ. ಈ ಥರ ಫಂಕ್ಷನ್ ಮಾಡಿದಾಗ ಅಷ್ಟೇ ಅವ್ರು ನಮ್ಗೆ ಸಿಗ್ತಾರೆ. ಬಟ್ ಮನೆಗೆ ಬಂದಾಗ ಒಬ್ಬರು ಇಬ್ಬರು ಜೊತೆ ಮಾತಾಡ್ಬೋದು, ಬಟ್ ಎಲ್ಲರ ಜೊತೆನೂ ಮಾತಾಡಿ ಖುಷಿಯಾಗಿರೋದು ತುಂಬ ಸಿಗೋದು ರೇರ್ ಅಲ್ವಾ ಗೈಸ್. ನಮ್ಮ ಅಣ್ಣ ಕಾರ್ ತಗೊಬಂದು ವೆಯ್ಟ್ ಮಾಡ್ತಿದ್ರು ನಮಗೋಸ್ಕರ. ನಾವೆಲ್ಲ ಹೊರಡೋಣ ಅಂತಂದ್ಬಿಟ್ಟು ರೆಡಿಯಾಗಿ ಹೊರಟು. ನಮ್ಮ ಯೋಕ್ಷಿತಂತೂ ನಮ್ಮ ಅಮ್ಮನೇ ಹಿಡ್ಕೊಬಿಟ್ಟವನೇ, ಬಿಡ್ತಾನೆ ಇಲ್ಲ. ಹೋಯ್ತೀವಿ ಅಂತಂದ್ರೆ ಅವನು ತುಂಬ ಅಳ್ತವನೆ. ಅವ್ರ ಅಮ್ಮ ಬಂದು ಕೂಗ್ತಿದ್ರು ಹೋಯ್ತಿಲ್ಲ. ಅಲ್ಲಿ ನೋಡಿ ಗೈಸ್ ಹೆಂಗಟ ಮಾಡ್ತವನೆ. ಕೊನೆಗೆ ನಮ್ಮ ಅಮ್ಮ ಪಾಪ ಕಾರಿಂದ ಇಳಿದ್ಬಿಟ್ಟು ಹೋಯ್ತಾನೇನೋ ಅಂತ ಅವ್ನ ಕಾರ್ ತೋರಿಸಿ ಅದು ಇದು ಅಂತ ಎಲ್ಲ ಹೇಳಿ ಕೊಡೋಕೆ ಟ್ರೈ ಮಾಡ್ತಾರೆ. ಅವನು ಆದರೂ ಹೋಯ್ತಿಲ್ಲ. ಬಟ್ ನಾವು ಬರೋವಾಗಂತೂ ತುಂಬ ಅಳ್ತಿದ್ದ. ಸೊ ಹೀಗಿತ್ತು ನಮ್ಮ ಯೋಕ್ಷಿತ್ ಪಟೇಲ್ ಅವರ ಬರ್ಡೇ ಸೆಲೆಬ್ರೇಷನ್. ನಿಮಗೂ ಈ ವಿಡಿಯೋ ನೋಡಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.